ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ತುಂಬ ಚೆನ್ನಾಗಿದೆ. ಒಳ್ಳೆ ನೀರಾವರಿ ಜಾಗ, ಒಳ್ಳೆ ಲೊಕೇಶನ್ನು. ಸ್ಟೇಟ್ ಹೈವೇಗೆ ನಿಮಗೆ ಇದು 2ನೇ ಲ್ಯಾಂಡ್ ಸ್ನೇಹಿತರೆ. ಸ್ಟೇಟ್ ಹೈವೇಯಿಂದ ಇದು ನಿಮಗೆ 2ನೇ ಜಮೀನು. ನಮಗಿಲ್ಲಿ ಮೆಟ್ಲಿಂಗ್ ರೋಡು ಕೂಡ ಇದೆ. ಸ್ಟೇಟ್ ಹೈವೇಯಿಂದ ಮೆಟ್ಲಿಂಗ್ ರೋಡು ನಿಮಗೆ ಒಂದು 10 ಮೀಟ್ರ್ ಆಗುತ್ತೆ, ಆಯಿತಾ. ಲ್ಯಾಂಡ್ ನೋಡಿ, ತುಂಬ ಸಾಲಿಡ್ ಆಗಿದೆ. ಪ್ಯೂರ್ ರೆಡ್ ಸಾಯಿಲು, ಮಣ್ಣು ತುಂಬ ಚೆನ್ನಾಗಿದೆ, ಸ್ಕ್ವಯರ್ ಆಗಿದೆ ಲ್ಯಾಂಡ್ ಮಾತ್ರ. ಅಕ್ಕಪಕ್ಕ ಎಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ ಇರುವಂತಹ ಒಂದು ಜಾಗ ನೋಡಿ. ಮಣ್ಣು ಎಷ್ಟು ರೆಡ್ಡಾಗಿದೆ ಅಂತಂದರೆ ಕುಂಕುಮ ಇದ್ದಂಗಿದೆ ಮಣ್ಣು. ಇದರಲ್ಲೊಂದು ಬೋರ್ ಕೂಡ ಇದೆ, ಮೋಟ್ರ್ ಇಲ್ಲ, ಬೋರ್ ಇದೆ. ಇದರಲ್ಲಿ ಫಲ ಕೊಡುವಂಥದ್ದು ಒಂದು 5 ತೆಂಗಿನ ಮರಗಳಿದ್ದಾವೆ ಸ್ನೇಹಿತರೆ. ಜಾಗ ಸುತ್ತಮುತ್ತ ಒಳ್ಳೆ ಸುಂದರವಾದ ಪ್ರದೇಶ, ನಮಗೆ ತುಂಬ ಚೆನ್ನಾಗಿದೆ. ಯಾವತ್ತು ಸ್ಟೇಟ್ ಹೈವೇ ಹತ್ರ ರೈಟ್ಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಆದರೆ ಬೇರೆ ಕಡೆಗೆ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲಿ ಅಂಥ ರೈಟ್ ಏನೂ ಅಲ್ಲ ನಿಮಗೆ, ನಿಜವಲ್ವೇ. ಪರ್ ಎಕರ್ 35 lakhs ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಇದರಲ್ಲಿ ಜಾಸ್ತಿ ಏನೂ ಇಲ್ಲ, ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ರೋಡ್ ಬಿಡ್ತಾರೆ ನಿಮಗೀಗ 50-60 ಬಾಯಿ ಬಂದು ರೇಟ್ ಹೇಳ್ತಾರೆ ಸ್ಟೇಟ್ ಹೈವೇಲಿ. ಇದೇ ಲ್ಯಾಂಡ್ ಬೇರೆ ಕಡೆ ಆಗಿದೆ ಕೋಟ್ಯಾಂತರ ರೂಪಾಯಿ ಹೇಳೋರು. ಸದ್ಯಕ್ಕೆ ಇಲ್ಲಿ ಬಜೆಟು ಈ ರೀತಿ ಇದೆ ನೋಡಿ. ಸುಂದರವಾದ ಜಾಗ, ಒಳ್ಳೆ ಅಕ್ಕಪಕ್ಕೆಲ್ಲ ಬೆಳೆ ಬೆಳೀತಾಯಿದ್ದಾರೆ. ಅರಿಶಿನ, ಜೋಳ, ಈ ಥರ ಕೆಲವರು ತೆಂಗಿನ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ಕೂಡ ಈ 2 ಎಕರೆಯಲ್ಲಿ ನಮಗೆ ಬೇಕಾಗಿರುವಂತಹ ತೋಟ ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ ಸ್ನೇಹಿತರೆ. ಈ ಜಾಗ ಬಂದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಆದರೆ ನಿಮಗೆ ಅಷ್ಟಾಗಲ್ಲ, ಆದರೂ ಕೂಡ ಒಂದು ಸ್ವಲ್ಪ 1-2-3 ಕಿಲೋಮೀಟ್ರ್ ಜಾಸ್ತಿ ಹೇಳ್ತಾಯಿದ್ದೀನಿ ಅಷ್ಟೇ. ನಿಮಗೆ ಬೆಟ್ಟಗಳು ಕಾಣ್ಬೋದು. ಬೆಟ್ಟಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ತುಂಬ ದೂರ ಇದೆ, ಹತ್ರದಲ್ಲೇನೂ ಇಲ್ಲ. ಆದರೂ ನಿಮ್ಗೇನು ಅಂತಾರೆ ನೋಡಿ, ಪಕ್ಕದಲ್ಲಿ ತೋಟ ಎಷ್ಟು ಅಚ್ಚುಕಟ್ಟಾಗಿ ಬೆಳೆ ಬೆಳೆದಿದ್ದಾರೆ ನೋಡಿ. ಇಲ್ಲಿ ಬೋರ್ ಇದೆ, ಸರಿನಾ. ಅಲ್ಲಿ ಮನೆ ಕಟ್ಕೊಂಡು ಸ್ವಲ್ಪ ವ್ಯವಸಾಯ ಮಾಡ್ಕೊಂಡಿದ್ದಾರೆ ನೋಡಿ ಯಾವ ಥರ ಇದೆ. ಸುತ್ತಮುತ್ತ ಇಷ್ಟೊಂದು ಕಲ್ಟಿವೇಷನ್ ಇದೆ, ತುಂಬ ಚೆನ್ನಾಗಿದೆ. ನಾವು ಇವುಗಳ ಮಧ್ಯೆ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಒಳ್ಳೆ ತೋಟ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಸ್ನೇಹಿತರೆ. ನಾವು ಯಾವುದೇ ಜಮೀನುಗಳ ಮೇಲೆ ಹೋಗುವಾಗಿಲ್ಲ. ನಮಗೆ ಇಲ್ಲಿಗೆ ಮೆಟ್ಲಿಂಗ್ ರೋಡ್ ಇದೆ, ಸ್ಟೇಟ್ ಹೈವೇಗೆ ನಿಯರ್ ಆಗಿದೆ, ತುಂಬ ನಿಯರ್ ಆಗಿದೆ. ತುಂಬ ದೂರ ಇದ್ದೀರಿ, ನಾವು ಯೋಚನೆ ಮಾಡಬೇಕಾಯ್ತು. ಒಂದು ಲ್ಯಾಂಡ್ ಬಿಟ್ಟರೆ 2ನೇ ಲ್ಯಾಂಡೇ. ತಾರ್ ರೋಡಿಂದ ನಿಮಗೆ ಇದು 2ನೇ ಜಮೀನೇ ನೋಡಿ. ಆ ಕಡೆಯಿಂದ ಒಂದು, ಈ ಕಡೆಯೂ ಒಂದು, ಆದರೆ ಒಂದು 10 ಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ ನಿಮಗೆ. ನಾವು ಇಲ್ಲಿ ತೆಂಗು, ಅಡಿಕೆ, ಬಾಳೆ, ನಮಗೆ ಬೇಕಾಗಿರುವಂತಹ ಒಳ್ಳೆ ತೋಟ ಮಾಡಿಕೊಂಡು ಸಾವಯವ ಕೃಷಿ ಮಾಡಿಕೊಂಡು 4 ಜನಕ್ಕಾದರೂ ಮಾದರಿಯಾಗಿ ನಾವು ಇಲ್ಲಿ ವ್ಯವಸಾಯ ಮಾಡಿ ಥರವಾದ ಹಣ್ಣಿನ ಗಿಡಗಳು ಹಾಕ್ಕೊಂಡು ಇದರ ಒಂದಷ್ಟು ತೆಂಗು, ಮಾವು, ದಾಳಿಂಬೆ, ಸಪೋಟ, ನಾನಾ ರೀತಿ, ಒಂದೇ ರೀತಿ ಅಂತೆಲ್ಲ ಸಾವಯವ ಕೃಷಿ ಮಾಡ್ಕೊಂಡು ನಾವಿಲ್ಲಿ ನಮ್ಮ ಆರೋಗ್ಯ ಮತ್ತು ಆರೋಗ್ಯ ಇದ್ದರೆ ಸಾಕು, ನಾವೇನು ಬೇಕಾದ್ರೂ ಮಾಡ್ಬೋದು. ಏನೆಂದರೆ ಹಣ ಕೂಡ ಸಂಪಾದನೆ ಮಾಡಲೇಬೇಕು ಮನುಷ್ಯ. ನಾವು ಏನೇ ಎಷ್ಟೇ ಆರೋಗ್ಯವಾಗಿದ್ದರೂ ಹಣ ಕೂಡ ಸಂಪಾದನೆ ಮಾಡಬೇಕು. ಮತ್ತು ಸಂತೋಷ ಎಲ್ಲಿ ಸಿಗುತ್ತೆ ನಮ್ಗೆ ಸಂತೋಷ, ನೆಮ್ಮದಿ ಎಲ್ಲ ಏನಂದ್ರೆ ನಾವು ಒಂದು ಲ್ಯಾಂಡನ್ನ ತಗೊಂಡು ಅದನ್ನು ಉನ್ನತ ಮಟ್ಟದಲ್ಲಿ ಒಂದು ಮಟ್ಟಕ್ಕೆ ನೋಡಿ ಆ ಥರ ಹಚ್ಚು ಹಸಿರು ಮಾಡಿದಾಗ ತುಂಬ ನಮಗೆ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿದೆ ತೋಟ ಅಂತ ಹೇಳ್ಕೊಳ್ಳೋಕ್ಕೆ. ಯಾವುದೇ ಆಗಲಿ, ನಾವು ಮಕ್ಕಳನ್ನ ಎಷ್ಟು ಬೆಳೆಸ್ತೀವಿ, ಅವರು ಕ್ಲಾಸ್ಲಿ ಒಂದು ಸ್ಪೋರ್ಟ್ಸ್ಲೋ ಓದೋದ್ರಲ್ಲೋ
ಒಂದು ಪದಕ ಪಡೆದಾಗ ತುಂಬ ಸಂತೋಷ ಆಗುತ್ತೆ. ನಮಗೂ ಅಷ್ಟು ಜಮೀನುಗಳನ್ನ ಅಷ್ಟು ಇಂಪ್ರೂವ್ಮೆಂಟ್ ಮಾಡಿದಾಗ ಒಳ್ಳೆ ತೋಟ ಮಾಡಿ ಬೆಳೆದಾಗ ನಿಜವಾಗ್ಲೂ ಇವತ್ತು ರೈಟ್ ಅಂತಲ್ಲ, ಮುಂದಕ್ಕೆ ನಮಗೆ ಒಂದು ಇಂಚು ಭೂಮಿ ತಗೊಳ್ಳೋದು ಕೂಡ ತುಂಬ ಹಿಂಸೆ ಆಗುತ್ತೆ ಸ್ನೇಹಿತರೆ. ಏಕೆಂದರೆ ಇವತ್ತೇ ರೈಟ್ಗಳು ಗಗನಕ್ಕೆ ಹೋಗಿದ್ದಾವೆ, ಮುಂದೆ ಇನ್ನೂ ಹೋಗುತ್ತೆ. ಮೊದಲು ಎಷ್ಟೋ ವರ್ಷಗಳಿಗೊಂದು ಸಲ ಏರ್ತಿತ್ತು, ಇವಾಗ ಏನಿಲ್ಲ. 3 ತಿಂಗಳು 6 ತಿಂಗಳಿಗೆಲ್ಲ ರೈಟೆಲ್ಲ ಜಾಸ್ತಿ ಆಯ್ತಾಯಿದ್ದೇವೆ ಸ್ನೇಹಿತರೆ. ಇದರಿಂದ ನಾವು ಈಗಲೇ ಲ್ಯಾಂಡ್ ಪರ್ಚೇಸಿಂಗ್ ಮಾಡಿ ಸ್ವಲ್ಪ ಆದಷ್ಟು ಒಳ್ಳೆ ತೋಟವನ್ನು ನಿರ್ಮಾಣ ಮಾಡಿ ನಾವು ಅಲ್ಲಿ ಒಳ್ಳೆ ಬೆಳೆ ಆರಂಭಿಸಿ ಸಾವಯವ ಕೃಷಿ ಮಾಡೋಣ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟು ಜನಗಳು ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ, ರೋಡ್ ಪಾಯಿಂಟ್ ಬೇಕು ಅಂತಿರ್ತಾರೆ, ಅಂಥವ್ರಿಗೆಲ್ಲ ಇದು ತುಂಬ ಅನುಕೂಲ ಆಗುತ್ತೆ. ಅವ್ರು 35 ಲ್ಯಾಕ್ಸ್ ಹೇಳೋದು ದೊಡ್ಡ ವಿಷಯ ಅಲ್ಲ. ನೇರ ಕೂತ್ಕೊಳ್ಳೋಣ, ನೇರ ಮಾತಾಡೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.